ಸಣ್ಣ ಮೇಡ ಗುಡ್ ಮಾರ್ನಿಂಗ್. ಟೈಮ್ ಬಂದು ಎಷ್ಟಾಯ್ತು ಅದರಲ್ಲಿ ಇನ್ನೊಂದು 7:15 ಆಯಿತು. ಹೊರಟ್ವಿ. ದಾರೆ ಬೇಗ ಇದೆ, ಹಾಗಾಗಿ ಬೇಗ ಹೊರಟ್ವಿ. ನಾನಿವತ್ತು ಟೀ ಇಷ್ಟೇ ಕುಡ್ದಿರೋದು. ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟಿದ್ರಲ್ಲಿ ಒಂದು ಇಷ್ಟೇ ಕುಡಿದೆ. ಯಾಕೋ ಟೀ ಕುಡಿಯೋದು ಬೇಡ ಹಂಗಾಗ್ಬಿಟ್ಟಿದೆ. ಮದುವೆ ಮನೆ ಓಡಾಟದಲ್ಲಿ ಒಂದು ಸ್ವಲ್ಪ ಮಾತ್ರ ಟೀ ಕುಡಿದೆ. ಹೋದಳೆ ಫಸ್ಟಲ್ಲಿ ಟೀ ಕುಡಿದೆ ಎಂತ ನೋಡಿದ್ರಲ್ಲ ಹಿಂಗೆ. ಇಲ್ಲಪ್ಪ ನಾವು ಅರ್ಧನೇ ಟೀ ಕುಡ್ಬೇಕು, ನಮ್ಮ ಟೀಲೇ ಅರ್ಧ ತಗೊಂಡಿದ್ದೆ. ನಾನು ಒಂಚೂರು ಕುಡಿದೆ. ಟೀ ಮಾಡ್ಕೋಬೇಕಂತ ಅನ್ನಿಸ್ಲಿಲ್ಲ, ಹಾಗಾಗಿ ಟೀ ಮಾಡ್ಕೊಂಡ್ಲಿಲ್ಲ ನಾನು. ಟೈಮ್ ಇರಲಿಲ್ಲ, ಬೇಗ ತಲುಪಬೇಕು ಅನ್ನೋ ಒಂದು. ಮತ್ತೆ ನಾವು ಮದುವೆ ಮುಗಿಸಿ ದಾರೆ ಮುಗಿಸಿ ನಾವೆಲ್ಲೋ ಬೇರೆ ಕಡೆ ಹೋಗೋಂಥ ಪರಿಸ್ಥಿತಿ ಬಂತು. ಹಾಗಾಗಿ ಮತ್ತೆ ನಾವು ಅಲ್ಲಿ ಹೋಗಬೇಕು. ನೋಡೋಣ, ಆದರೆ ವಿಡಿಯೋದಲ್ಲೇ ಹೇಳ್ತೀನಿ ಏನಾಯಿತು ಏನು ಎತ್ತ ಅನ್ನೋದನ್ನು. ಅದೇ ಬನ್ನಿ, ಇವತ್ತು ದಾರೆ ಮುಹೂರ್ತ ನೋಡೋಣ. ಏನೋ ಮಾತಾಡೋಕೆ ಮಾತೇ ಬರ್ತಿಲ್ಲ, ಏನು ಕರೆಕ್ಟ್ ಆಗಿ ತಿಂಡಿ ತಿಂದು ದಾರೆ ಮುಗಿಸಿ ಕಾಲಿಗೆ ಹೋದ್ರೆ ದಾರೆ ಕರೆಕ್ಟ್ ಆಗಿ ಆಗುತ್ತೆ. 8:30 9:30 ದಾರೆ. ಹೌದಾ? ಮತ್ತೆ 10 ಗಂಟೆ 9:30 10:30 ಅದೇ ಹಂಗ 9:30 10:30 ಅದೇ ನಿನ್ನೆ ಎಲ್ಲ ಕರೆಕ್ಟಾಗಿ ಕೇಳ್ಕೊಂಡ್ ಬಂದಿದ್ದೀವಿ. ಮದುವೆ ಪತ್ರ ಎಷ್ಟು ನೋಡಿದ್ರು ನಾವು ತುಂಬಾ ದೂರದವರಿಗೆಲ್ಲ ದಾರೆಗೆಲ್ಲ ಏನು ಹೋಗಲ್ಲ. ರಿಸೆಪ್ಷನ್ ಟೈಮಿಗೆ ಹೋಗ್ಬಿಡ್ತೀವಿ, ಹತ್ರದ್ದಲ್ಲ, ಹಂಗಾಗಿ ದಾರೆಗೆ ಹೋಗೋಣ ಅಂತ ದಾರೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ಮದುವೆ ವ್ಲಾಗ್ ಬರುತ್ತೆ. ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ವಿಡಿಯೋಗಳನ್ನ ಮಾಡ್ಕೊತೀನಿ, ನೋಡೋಣ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಈಗ ಶಿವಮೊಗ್ಗಕ್ಕೆ ದಾರೆಗೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಎಷ್ಟು ಬೇಗ ಹೊರಡಬೇಕು ಅಂದ್ರೂ ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಲೇಟಾಗೇ ಹೋಯಿತು. ಆದರೂ ಬೇಗನೆ ಹೋಗ್ತಾ ಇದ್ವಿ. ತಿಂಡಿ ಏನು ಮಾಡೋದು ಬೇಡ ಅಂತೇಳಿ ಅಲ್ಲೇ ಹೋಗಿ ಬೆಳಗ್ಗೆ ತಿಂಡಿ ತಿನ್ನೋಣ ಅಂತ ಹೇಳಿ, ಮತ್ತು ತಿಂಡಿ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ತಿಂಡಿಗೆ ಹೋದ್ವಿ. ದೋಸೆ ಇತ್ತು, ಆಮೇಲೆ ಕ್ಯಾರೆಟ್ ಹಲ್ವಾ ಇತ್ತು, ಆಮೇಲೆ ಪೊಂಗಲ್ ಇತ್ತು. ನಾನು ಯಾವತ್ತೂ ಪೊಂಗಲ್ ತಿನ್ನಲ್ಲ, ಇವತ್ತೊಂದು ಸ್ವಲ್ಪ ಟೇಸ್ಟಿಗೆ ಅಂತ ಹಾಕಿಸ್ಕೊಂಡೆ. ತುಂಬ ಚೆನ್ನಾಗಿತ್ತು ದೋಸೆ, ತುಂಬ ಚೆನ್ನಾಗಿತ್ತು. ತುಪ್ಪದಲ್ಲೇ ಬೇಯಿಸಿರೋದ್ರಿಂದ 2 ದೋಸೆ ತಿನ್ನೋಕ್ಕೆ ನನಗೆ ಆಗಲೇ ಇಲ್ಲ. ನಾನಿವತ್ತು ಹೆಚ್ಚಿಗೆ ವ್ಲಾಗ್ನ ಮಾಡಲೇ ಇಲ್ಲ, ಯಾಕಂದರೆ ನನ್ನ ತಂಗಿ ಸ್ಮಿತಾ ಇದ್ದಾಳಲ್ಲ, ಅವ್ರ ಮಾವ ಕೂಡ ಅವತ್ತು ಹಿಂದಿನ ದಿನ ತೀರಿ ಹೋಗಿದ್ದರು. ನಾವು ದಾರೆ ಎಲ್ಲ ಮುಗಿಸಿ ನಾನು ಮತ್ತು ನಮ್ಮ ಮನೆಯವರು ಅಲ್ಲಿಗೆ ಹೋಗಿ ಮತ್ತೆ ಸಂಜೆ ನಾವು ಹುಡುಗನ ಮನೆ ದುಂಬಿಸೋದಕ್ಕೆ ಅಂತಲೂ ಕೂಡ ಹೋಗಿದ್ವಿ. ನಾವು ಮೇಲೆ ಬಂದಾಗ ಇದು ಮಂಟಪದ ಪೂಜೆ ಎಲ್ಲ ಮಾಡ್ತಾಯಿದ್ರು, ಮತ್ತು ಇದು ಗೌರಿ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿದರು. ದಾರೆ ಟೈಮಲ್ಲಿ ಬೆಳಗ್ಗೆ ಬೇಗ ದಾರೆ ಅಲ್ವಾ, ಹಾಗಾಗಿ ಹತ್ತಿರದವ್ರು ಮಾತ್ರ ಇರ್ತಾರೆ. ತಿಂಡಿ ಎಲ್ಲ ತಿಂದ್ಬಿಟ್ಟು ನಾವು ಎಲ್ಲ ಕುತ್ಕೊಂಡಿದ್ವಿ. ಇನ್ನೇನು ದಾರೆ ಶುರುವಾಗುತ್ತಲ್ಲ ಆ ಟೈಮಿಗೆ. ನನಗೆ ಇಲ್ಲಿ ಪೂಜೆ ಮಾಡಿಸ್ತಾರಲ್ಲ, ನಮ್ಮಲ್ಲಿ ಸ್ವಾಮಿಯರು ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿ ಪೂಜೆನ ಮಾಡಿಸ್ತಾ ಇದ್ದರು. ನನಗೆ ತುಂಬಾ ಖುಷಿ ಆಯಿತು. ಯಾರು ಅಂದರೆ ಇವರು, ನಾನು ಹೋದ ವರ್ಷ ನಮ್ಮ ಶಿಲ್ಪನ ಮನೆಯಲ್ಲಿ, ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಪೂಜೆ ಮಾಡಿದ್ರು ಗೊತ್ತಾ, ಅವರೇ ಇವರು. ನನಗೆ ಇವ್ರನ್ನೆಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಆ ಸ್ವಾಮಿಯವ್ರನ್ನ ಕೇಳಿದೆ, ಆವಾಗ ಹೇಳಿದ್ರು ಅವರು. ಆಮೇಲೆ ಗೊತ್ತಾಯಿತು ನನಗೆ ಅವರು ಎಲ್ಲಿಯವರು ಅಂತ. ಈ ವಿಡಿಯೋಕ್ಕೆ ಹೆಚ್ಚಾಗಿ ವಾಯ್ಸ್ ಓವರ್ ಕೊಡಲ್ಲ, ಯಾಕಂದರೆ ನೀವು ಅದನ್ನು ಫುಲ್ ಎಂಜಾಯ್ ಮಾಡಿ ಅಂತ ಹೇಳಿ. ನಮ್ಮ ಲಿಂಗಾಯತರ ಪದ್ಧತಿ ಪ್ರಕಾರ ಹೇಗೆಲ್ಲ ಮದುವೆ ನಡೆಯುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಫಸ್ಟು ತಂದೆ ತಾಯಿ ಹತ್ರ ಗೌರಿ ಪೂಜೆ ಮಾಡಿಸಿ ಆಮೇಲೆ ಮದುಮಗಳ ಹತ್ರ ಆ ಪೂಜೆನ ಮಾಡಿಸ್ತಾರೆ. ಇವತ್ತು ತುಂಬ ದಿನದ ನಂತರ ನಮ್ಮ ಮನೆಯವರು ನನಗೆ ಫುಲ್ ಸಹಾಯ ಮಾಡಿದ್ದಾರೆ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು ಹೇಳಬೇಕು ಅವ್ರಿಗೆ ನಿಜವಾಗ್ಲೂ.
ಮುಖ ನೋಡಿ. ನಾವು ಧಾರೆ ಮುಗಿಸಿ ಆನಂತರ ಬಾಗಿನ ಎಲ್ಲ ಕೊಡ್ತಾಯಿದ್ರು. ಅದೆಲ್ಲ ಮುಗಿಸಿದವರು ನಾನು ನಮ್ಮ ಮನೆಯವರು ಹಾಗೆ ಅಲ್ಲಿ ನನ್ನ ಚಿಕ್ಕಪ್ಪನ ಮಗಳ ಮನೆಗೆ ಹೋದ್ವಿ. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮತ್ತೆ ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸಿ ಇವಾಗ ಮತ್ತೆ ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಶ್ರೇಯುನ ಕರ್ಕೊಂಡು ಹೋಗಿರಲಿಲ್ಲ, ನಮ್ಮ ಮನೆಯವ್ರ ಫ್ರೆಂಡ್ ಹತ್ರ ಬಿಟ್ಟು ಹೋಗಿದ್ವಿ. ಹಾಗಾಗಿ ನಾವು ಕೂಡ ಹಾಗೆ ಹೊರಟ್ವಿ. ತುಂಬ ಸುಸ್ತಾಗ್ಬಿಟ್ಟಿತ್ತು, ಹೋಗೋಕ್ಕೆ ಬೇಡ ಅನ್ನೋ ಥರ ಆಗಿತ್ತು. ಆದರೆ ನಾನು ಅಂದೆ ನಮ್ಮ ಮನೆಯವ್ರಿಗೆ, ನೀವು ಒಬ್ಬರೇ ಹೋಗಿ ಬನ್ನಿ ಅಂತ. ನೀನು ಬರಲ್ಲ ಅಂದರೆ ನಾನು ಹೋಗಲ್ಲ ಅಂದರು. ಮತ್ತು ಹಾಗೆ ಬಂದವಳು ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಹಾಗೆ ಮತ್ತೆ ಈಗ ಶಿವಮೊಗ್ಗದ ಕಡೆ ಹೊರಟ್ವಿ ನಾವು ಕೂಡ. ಹಾಗೆಯೇ ಮದುವೆ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀನಿ. ಯಾಕಂದರೆ ನಾನು ಹೆಚ್ಚಿಗೆ ವಾಯ್ಸ್ ಓವರ್ ಏನೂ ಕೊಟ್ಟಿಲ್ಲ. ಯಾಕಂದರೆ ನೀವು ಆ ಮದುವೆ ಮನೆಯಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗಲಿ ಅನ್ನೋ ದೃಷ್ಟಿಯಿಂದ ಹಾಗೆ ಮಾಡಿದೆ. ಮದುವೆ ಮನೆ ವ್ಲಾಗ್ ಇಲ್ಲಿಗೆ ಮುಗೀತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.